ಇವತ್ತು ಟಾಕ್ಸಿಕ್ ಸಿನಿಮಾ ನೋಡ್ಕೊಂಡ್ಬಂದೆ. ಚೆನ್ನಾಗಿದೆ. ಏನಕ್ಕೆ ಜನ ನೆಗೆಟಿವ್ ರಿವ್ಯೂ ಕೊಡ್ತಾವ್ರೆ ಗೊತ್ತಾಗ್ತಾ ಇಲ್ಲ. ನನಗನ್ನಿಸ್ದಂಗೆ ಈ KGF ಬೇರೆ ಬೇರೆ ಸಿನಿಮಾನ ತಲೆಯಲ್ಲಿ ಇಟ್ಕೊಂಡು ಹೋಗಿ ನೋಡ್ತಾರೆ. ಅದು ಪ್ರಾಬ್ಲಮ್ಮು. ಖಾಲಿ ಪ್ಲೈನ್ ತಲೆಯಲ್ಲಿ ಹೋದರೆ ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ಯಶು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗು ಅಲ್ಟಿಮೇಟು. ಎಲ್ಲರಿಗೂ ತಿಂದುಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ. ಎಲ್ಲ ಹೀರೋಯಿನ್ಗಳು 4 ಜನನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಉಮಾ ಕುರೇಶಿದು ಕನ್ನಡ ಲಿಪ್ಸಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮೋರೋವರ್ ಈ ಶಾಂತಿ ಕ್ರಾಂತಿ 35 ವರ್ಷ ಆದಮೇಲೆ ಜನ ಇವಾಗ ಹೇಳ್ತಾರೆ ಚೆನ್ನಾಗಿದೆ ಆಗಿದೆ ರಿಲೀಸ್ ಮಾಡಿ ಅಂತ. ಇದೇ ತಪ್ಪನ್ನ ಟಾಕ್ಸಿಕ್ ಮಾಡೋಕ್ಕೆ ಹೋಗ್ಬೇಡಿ. ಈ ಚೆನ್ನಾಗೇ ಇದೆ ಸಿನಿಮಾ. ಕೆಲವು ಅದೇನು ತರಲೆಗಳು ಯಾರು ಗೊತ್ತಿಲ್ಲ, ಅನ್ನೆಸೆಸರಿ ನೆಗೆಟಿವ್ ರಿವ್ಯೂ ಕೊಡ್ತಾರೆ. ಯಾವುದೇ ವರ್ಗಾರಿಟಿನೂ ಇಲ್ಲೇ ಹೇಳ್ಕೊಳ್ಳೋ ಅಷ್ಟು. ಅನಿಮಲ್ ಇನ್ಯಾವುದೋ ಸಿನಿಮಾದಲ್ಲಿ ಎಷ್ಟೋ ಕೆಟ್ಟದಾಗಿದ್ದಾವೆ. ಹಂಗೆ ಕಂಪೇರ್ ಮಾಡೋದು ತುಂಬ ಚೆನ್ನಾಗೇ ಬಂದಿದೆ. ನನಗೆ ಎಲ್ಲ ರೀತಿಯೂ ಟಾಕ್ಸಿಕ್ ಚೆನ್ನಾಗೇ ಇದೆ. ಸ್ವಲ್ಪ ಮ್ಯೂಸಿಕ್ ಒಂಚೂರು ಕನೆಕ್ಟ್ ಆಗಲಿಲ್ಲ ಬಿಟ್ಟರೆ ಮಿಕ್ಕಿದ್ದು ಓವರ್ ಯಶ್ ಆ್ಯಕ್ಟಿಂಗ್ ಮಾತ್ರ ಎಲ್ಲ ರೀತಿ ಒಂದು ಅಲ್ಟಿಮೇಟ್ ಆಗಿದೆ. ಎಲ್ಲ ಹೋಗಿ ಸಿನಿಮಾ ನೋಡಿ ಯಾವುದೇ ಥರ ಅದರಲ್ಲಿ ಅದು ಎಸ್ಪೆಷಲಿ ಫ್ಯಾಮಿಲಿ ಹೋಗಿ ನೋಡ್ಬೋದು. ಏನು ನೋಡೋಕ್ಕೆ ಆಗಲ್ಲ ಅನ್ನೋ ಥರ ಏನಿಲ್ಲ, ಹೋಗಿ ನೋಡ್ಬೋದು. ಈ ಮೂವಿ ಥರನೇ ನೋಡಿ. ಯಾವುದೋ ಈ ಸೀರೀಸ್ ನೋಡಿ ಅಭ್ಯಾಸ ಆಗಿಬಿಟ್ಟಿರ್ತೇವೆ. ಸೀರೀಸೇ ಬೇರೆ ಮೂವೀಸೇ ಬೇರೆ. ಈ ಮೂವಿ ಥರನೇ ನೋಡಿ. ಸ್ವಲ್ಪ ತಲೆನ ಉಪಯೋಗಿಸಿ ಸಿನಿಮಾ ಕಥೆನ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೂ ಗೊತ್ತಾಗುತ್ತದೆ ಹೇಗಿದೆ ಅಂತ. ಎ ಫೇರಿ ಟೇಲ್ ಫಾರ್ ಎ ಗ್ರೋನ್ ಅಪ್ ಅದನ್ನು ಸುಮ್ಮನೆ ಹೇಳಿಲ್ಲ. ಅದರ ಅರ್ಥ ತಿಳ್ಕೊಂಡು ನೀವು ಮಿಕ್ಕಿದ ಸಿನಿಮಾ ನೋಡಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ.